ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನು ನೋಡ್ಕೊಂಡು ಬರೋಣ. ಬುರುಡೆ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಮ್ಯಾರಥಾನ್ ವಿಚಾರಣೆ. 7 ದಿನಗಳಿಂದ ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್, ಮನಾಫ್ಗೆ ಪ್ರಶ್ನಾವಳಿ. ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯ. ಯೂಟ್ಯೂಬರ್ ಅಭಿಷೇಕ್, ಕೇರಳದ ಯೂಟ್ಯೂಬರ್ ಮನಾಫ್ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ಎಸ್ಐಟಿ. ಅಭಿಷೇಕ್ಗೆ ಸೇರಿದ 2 ಲ್ಯಾಪ್ಟಾಪ್, ಕ್ಯಾಮೆರಾ ವಶಕ್ಕೆ. ಮನಾಫ್ನ ಯಾವುದೇ ವಸ್ತು ವಶಕ್ಕೆ ಪಡೆಯದೆ ಹೇಳಿಕೆ ದಾಖಲಿಸಿಕೊಂಡು ಕಳಿಸಿರುವಂತಹ ಪೊಲೀಸರು. ಡಿಕೆಶಿಯ ಆರ್ಎಸ್ಎಸ್ ಗೀತೆ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿ. ತುಮಕೂರಿನ ಎಬಿವಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ಭಾಗಿ. ರಥಯಾತ್ರೆ ಮತ್ತು ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಚ್ಚರಿಗೆ ಗ್ರಾಸವಾದ ಪರಂ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಎಂದಿದ್ದ ಕಾಂಗ್ರೆಸ್ ಶಾಸಕ ದಿಢೀರ್ ಉಲ್ಟಾ. ನನ್ನ ಹೇಳಿಕೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ತಿರುಚಿದ್ದಾರೆ. ಯಾರಿಗಾದರೂ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ಎಂದ ಬಿಕೆ ಸಂಗಮೇಶ್. ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ಹೋಗು, ನೀನು ದನ ತಿನ್ನುವವನಾಗಿಯೇ ಹುಟ್ಟು. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ. ಮದ್ದೂರಿಗೆ ಬರ್ತಿದ್ದೇನೆ ಎಂದು ಪೋಸ್ಟ್ ಹಾಕಿದ ಪುನೀತ್ ಕೆರೆಹಳ್ಳಿ ಬಂಧನ. ಮುಂಜಾಗ್ರತಾ ಕ್ರಮವಾಗಿ ಬಸವನಗುಡಿ ಪೊಲೀಸರಿಂದ ಹಿಂದೂ ಕಾರ್ಯಕರ್ತನ ಅರೆಸ್ಟ್. ಪ್ರಚೋದನಕಾರಿ ಭಾಷಣ ಸಾಧ್ಯತೆಯಿಂದ ನ್ಯಾಯಾಂಗ ಬಂಧನ. ನಟಿ ರಮ್ಯಾ ಹಾಗೂ ನಟ ವಿನಯ್ ರಾಜ್ಕುಮಾರ್ ಫೋಟೋ ಬಗ್ಗೆ ಬಿಸಿ ಬಿಸಿ ಚರ್ಚೆ. ಸ್ನೇಹನ ಪ್ರೀತಿನ ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ಸ್ಪಷ್ಟನೆ. ವಿನಯ್ ನನ್ನ ತಮ್ಮ ಇದ್ದಂತೆ ಎಂಬ ರಮ್ಯಾ ಪ್ರತಿಕ್ರಿಯೆ ಕೇಳಿ ಅಂತ್ಯಕಂತೆಗೆ ಬ್ರೇಕ್. ಕೊಲ್ಲೂರು ಮೂಕಾಂಬಿಕೆ ಮಡಿಲಿಗೆ ವಜ್ರದ ಕಿರೀಟ ದಾನ. ತಾಯಿಯ ಮಡಿಲಿಗೆ 4 ಕೋಟಿ ಮೌಲ್ಯದ ಕಿರೀಟ ನೀಡಿದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ. ವೀರಭದ್ರ ಸ್ವಾಮಿಗೂ ಬೆಳ್ಳಿಯ ಕಿರೀಟ ಹಾಗೂ ಖಡ್ಗ ಸಮರ್ಪಣೆ. ದಸರಾ ಹಿನ್ನೆಲೆ ಯುವ ಸಂಭ್ರಮ ಉದ್ಘಾಟನೆ. ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ನಟ ಯುವರಾಜ್ ಕುಮಾರ್, ನಟಿ ಅಮೃತ ಉದ್ಘಾಟನೆ. 7 ದಿನಗಳ ಕಾಲ ಕುಣಿದು ಕುಪ್ಪಳಿಸಲಿರುವ ಯುವ ಸಮೂಹ. ಕಿಚ್ಚ ಸುದೀಪ್ 52ನೇ ಹುಟ್ಟುಹಬ್ಬದ ಹಿನ್ನೆಲೆ ಅಂಗಾಂಗ ದಾನಕ್ಕೆ ಪತ್ನಿ ಪ್ರಿಯಾ ನೋಂದಣಿ. ಅಭಿಮಾನಿಗಳು ಕೂಡ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂತೆ ಮನವಿ. ನಿಮ್ಮ ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತೆ ಅಂತ ಕರೆ. ಅಕ್ಟೋಬರ್ನಿಂದ ದೇಶವ್ಯಾಪ್ತಿ ಮತಪಟ್ಟಿ ಪರಿಷ್ಕರಣೆ ಸಾಧ್ಯತೆ. ಬಿಹಾರದ ರೀತಿಯಲ್ಲಿ ಎಲ್ಲ ರಾಜ್ಯಗಳಿಗೆ ಪರಿಷ್ಕರಣೆ. ಅನರ್ಹರನ್ನ ಮತಪಟ್ಟಿಯಿಂದ ತೆಗೆಯಲು ಚುನಾವಣಾ ಆಯೋಗದಿಂದ ಕ್ರಮ. ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ. ಯುಎಇ ವಿರುದ್ಧ 9 ವಿಕೆಟ್ಗಳ ಭರ್ಜರಿ ಜಯ. ಕೇವಲ 5 ಓವರ್ಗೆ 1 ವಿಕೆಟ್ ನಷ್ಟದಂತೆ 60 ರನ್ ಬಾರಿಸಿ ಗುರಿ ಮುಟ್ಟಿದ ಟೀಂ ಇಂಡಿಯಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.